ಹಲೋ, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಅಧಿಕ ಮಾಸನಾಗ ದಿನ 33 ಜೋಡು ಬತ್ತಿ ಹಚ್ಚೋದು ಇದು ಒಂದು ನಿಯಮ. 7 ಜನ್ಮದ 7 ದಡದ ಒಂದು ಬತ್ತಿ ಹಚ್ಚೋದು ಇದು ಒಂದು ನಿಯಮ. ಮತ್ತು 33 ಜೋಡು ಬತ್ತಿ ಹಚ್ಚೋದು ಒಂದು ನಿಯಮ. ಅದು ಬೇರೆ ನಿಯಮ. ಈಗ ನಾ ಹೇಳಲಿಕ್ಕತ್ತೀನಿ. ಅಧಿಕ ಮಾಸನಾಗ ದಿನ ಅಂದರೆ 16ನೇ ತಾರೀಕು ಮೇ ಬಾದ್ಮೆ ಅಮಾವಾಸ್ಯೆ ಅಂತ ಬರ್ತದೆ. ಅದು ಆದಮೇಲೆ ಜ್ಯೇಷ್ಠ ಶುರು ಆಗ್ತದೆ. ಅಧಿಕ ಜ್ಯೇಷ್ಠ ಶುರು ಆಗ್ತದೆ. 17ನೇ ತಾರೀಕಿನಿಂದ ಅಧಿಕ ಮಾಸ ಶುರು ಆಗ್ತದೆ. ಅಂದರೆ ಮೇ 17ನೇ ತಾರೀಕಿನಿಂದ ಪ್ರಾರಂಭ. ಮೇ 17ನೇ ತಾರೀಕಿನಿಂದ ಜೂನ್ 14ನೇ ತಾರೀಕುವರೆಗೂ ಅಧಿಕ ಮಾಸ ಇರ್ತದೆ. ಮತ್ತು 15ನೇ ತಾರೀಕು ಅಮಾವಾಸ್ಯೆ ಬರ್ತದೆ. ಅವತ್ತೂ ಪೂರ್ತಿ ಬಿಡಂಗಿಲ್ಲ. ಅವತ್ತು ದೀಪ ಹಚ್ಚಬೇಕು. 33 ಜೋಡನೆ ದೀಪ ಹಚ್ಚಬೇಕು. ಆದ್ರೆ ಈ ದೀಪ ಹಚ್ಚೋದ್ರಿಂದ ಅಧಿಕ ಮಾಸನಾಗ ದೀಪದ್ದೇ ನಾವು ದಾನ ಒಂದು ಮಾಡೋದಿರ್ತದೆ. 2 ನೀಲಾಂಜನ, ಒಂದು ದೊಡ್ಡದು ತಟ್ಟಿ. ಇದನ್ನು ತಾಂಬೂಲ ದಕ್ಷಿಣೆ ಸಹಿತ ಫಲತಾಂಬೂಲ ದಕ್ಷಿಣೆ ಒಬ್ಬ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಈ ದಾನ ಮಾಡಬೇಕಾದ್ರೆ ಜೂನ್ 15ನೇ ತಾರೀಕು ಅಮಾವಾಸ್ಯೆ ಬರೋಕ್ಕಿಂತಲೂ ಮೊದಲೇ 14ನೇ ತಾರೀಕಿನ ಒಳಗಡೆ ನೀವು ಯಾವತ್ತಾದರೂ ನಿಮಗೆ ಅನುಕೂಲ ಆದಾಗ ಒಂದು ತಟ್ಟೆ 2 ನೀಲಾಂಜನ ತಂದು ಫಲತಾಂಬೂಲ ಸಹಿತ ದಾನ ಮಾಡಲಿಕ್ಕೆ ನಿಮ್ಮ ಯೋಗ್ಯ ಬ್ರಾಹ್ಮಣರನ್ನ ಹುಡುಕಿ ಇಟ್ಕೊಳ್ಳಿ. ಅವತ್ತು ದಾನ ಮಾಡಿರಿ. ಜೂನ್ 14ನೇ ತಾರೀಕು ಅಥವಾ ಅದರ ಒಳಗಡೆ ದಾನ ಮಾಡಬೇಕು. ದಿನ 33 ಜೋಡು ಬತ್ತಿ ಅದಲ್ಲದೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ತೋರಿಸಿ 1 ಜೋಡು ಬತ್ತಿ ಹಚ್ಚಬೇಕು. ಇದನ್ನು ಸೇರಿಸಿ ಇಷ್ಟು ಅಂದರೆ 68 ಬತ್ತಿ ಬೇಕಾಗ್ತದೆ. ಇದು ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಎಷ್ಟು ದಿನ ಆಗ್ತದೆ ಅಷ್ಟು ಮತ್ತು 68 ಬತ್ತಿ ಅಷ್ಟು ದಿನ ಬೇಕಾಗ್ತದಂತ ಲೆಕ್ಕ ಹಾಕಿ ಅವನ್ನೆಲ್ಲ ತಯಾರು ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಆ ಟೈಮ್ನಾಗ ಎಲ್ಲ ಜೋಡಿಸ್ಕೊಂಡು ಬತ್ತಿ ತುಪ್ಪದಾಗ ತೊಯಿಸಿ ಇಟ್ಕೊಳ್ಳೋದು ಮತ್ತು ತಟ್ಟಿ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಬೇಕಾದಷ್ಟು ಟೈಮ್ ಬೇಕಾಗ್ತದೆ. ಅದಕ್ಕೆ ಅದು ಅಧಿಕ ಮಾಸ ಬರೋಕ್ಕಿಂತಲೂ ಮುಂಚೆನೇ ಎಲ್ಲ ಬತ್ತಿ ಮಾಡಿಟ್ಕೊಂಡ್ರೆ ನಿಮಗೆ ಸರಳ ಆಗ್ತದೆ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಟೈಮ್ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಲಘು ಹೇಳಲಿಕ್ಕತ್ತೀನಿ. ಮತ್ತು ಬತ್ತಿ ಬಿಡಿ ಬಿಡಿಯಾಗಿ ಇಡಬೇಕು. ಹತ್ತತ್ರ ಇಟ್ಟು ಬಂದ್ರೆ ಒಂದೇ ಜ್ಯೋತಿಯಾಗಿ ಕಾಣಿಸ್ತದೆ. ಬಿಡಿ ಬಿಡಿಯಾಗಿ ಇಟ್ರೆ ಈಗ ನಾವು ಗೌರಿಗೆ ಆರತಿ ಮಾಡೋ ಮುಂದೆ 5 ಹಚ್ಚಿರ್ತೀವಿ. 5 ನಮಗೆ ದೂರಿಂದ 5 ದೀಪ ಹೆಂಗೆ ಕಾಣಿಸ್ತದ ಹಂಗೆ ದೊಡ್ಡ ತಟ್ಟಿ ಒಳಗೆ ನೀವು ಫರಾತ್ ಅಂತ ಹೇಳ್ತೀವಿ ನಮ್ಮ ಕಡೆ. ಆ ಫರಾತ್ನಾಗ ಹಚ್ಚುವಂಥ ಮನೇಲಿ ಯಾವಾಗೋ ಮನೆಯೊಳಗೆ ಕೊಟ್ಟಿದ್ದಿರ್ತದೆ. ಆ ಫರಾತ್ ಇದ್ರೆ ಫರಾತ್ನೊಳಗೆ ಅಷ್ಟು ಅಗಲಾಗಿ ಹಚ್ಚಿ ಎಲ್ಲ ಕಡೆಗೂ ಒಂದು 4-5 ಕಡೆಗೆ ಅರಿಶಿನ ಕುಂಕುಮ ಹಚ್ಚಿ ದೀಪಕ್ಕೆ ಪೂಜೆ ಮಾಡ್ದಂಗೆ ಆಗ್ತದೆ. 4 ಅಕ್ಷತೆ ಹಾಕಿ ಒಳಗಡೆ ದಂಡಿಗೆ ಆಮೇಲೆ ಹೂವನ್ನು ಇಟ್ಟು ದೇವರಿಗೆ ಬೆಳಗಬೇಕು. ಅದಕ್ಕೆ ಅಗಲಾಗಿ ಬತ್ತಿ ಇಟ್ಟರೆ ಆ 33 ಜ್ಯೋತಿ ಭಾಳ ಚಂದ ಕಾಣಿಸ್ತದೆ ರೀ. ಈ 33 ಬತ್ತಿ ಹಚ್ಚುವಂಥದ್ದೇ ಅದೇನೋ ಸಾಚ ಅಂದ್ರೆ ಅದಕ್ಕೆ ಸಿಗಂಥದ್ದು ಅವು ಸಿಗ್ತವೆ. ಆದ್ರೆ ಯಾರ ಮನೆಯಾಗ ಇಲ್ಲ ನಾ ತೊಗೊಂಡೇ ಮಾಡ್ಬೇಕನ್ನೋಕ್ಕಿಂತಲೂ ದೊಡ್ಡ ಫರಾತ್ನಾಗ ಹಚ್ಚಿದ್ರೆ ಭಾಳ ಚಂದ ಕಾಣಿಸ್ತದೆ. ನಾನು ದೊಡ್ಡ ತಟ್ಟಿ ಒಳಗೆ ಹಾಕಿ ನಿಮಗೆ ತೋರಿಸ್ಲಿಕ್ಕತ್ತೀನಿ. ಈಗ ನೋಡಿರಿ ಹೆಂಗೆ ಬಿಡಿ ಬಿಡಿಯಾಗಿ ಹಿಂಗೆ ಹಚ್ಚಿದ್ರೆ ಹಿಂಗೆ ಜ್ಯೋತಿಗಳು ಬೆಳಗೋದು ಭಾಳ ಚಂದ ಕಾಣಿಸ್ತದೆ. ಆದಷ್ಟು ಅಗಲಾಗಿರುವಂಥದ್ದು ನೋಡಿಕೊಡ್ರಿ, ಅದ್ರಾಗ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರಿ. ಹಿತ್ತಾಳಿ ತಟ್ಟೆ ಒಳಗೆ ಆಗಬೇಕು. ಯಾರ ಮನೆಗೆ ಬೆಳ್ಳಿದಿದ್ರೆ ದೊಡ್ಡ ತಟ್ಟಿ ಅದ ಇವ್ರೇನು ಹಿತ್ತಾಳಿ ಹೇಳ್ಯಾರಂತ ಅನ್ಕೋಬೇಡ್ರಿ. ಯಾರ ಮನೆಗಿದ್ದವರು ಬೆಳ್ಳಿದು ಹಚ್ಚಲಿ. ಆದ್ರೆ ಯಾರು ಇರದೇ ಇರೋರು ದೊಡ್ಡದಾಗಿ ನಮ್ಮಲ್ಲಂತೂ ಫರಾತ್ಗಳನ್ನು ಮದುವೆ ಟೈಮ್ನಾಗೆ ಕೊಟ್ಟಿರ್ತಾರೆ. ನಾವು ಎಲ್ಲೂ ಬಳಸಂಗಿಲ್ಲ ಅಂತ ಮ್ಯಾಲೆ ಹಾಕಿಬಿಟ್ಟಿರ್ತೀವಿ. ಅದಕ್ಕೆ ಅದನ್ನು ತಗೊಂಡು ಈಗ ಉಪಯೋಗ ಆಗ್ತದೆ. ಅಗಲಾಗಿ ನಾವು ಬೆಳಗ್ಲಿಕ್ಕೂ ಸುಡಂಗಿಲ್ಲ. ಈ ಕಡೆ ಹಿಡ್ಕೊಂಡು ಬೆಳಗ್ಲಿಕ್ಕೂ ಬರ್ತದೆ. ಬೆಳಗಬೇಕಾದ್ರೆ ಮೊದಲು ಅಧಿಕ ಮಾಸ ಪುರುಷೋತ್ತಮ ಮಾಸ. ಯಾರ ಮನೆಗೆ ಕೃಷ್ಣ ಇರ್ತಾನೆ, ರಾಮ ಇರ್ತಾನೆ, ವಿಷ್ಣು ನಾರಾಯಣ ಯಾವ ಫೋಟೋ ಇದ್ರೂ ಆ ಫೋಟೋಕ್ಕೆ ಪೂಜೆ ಮಾಡಿರಿ. ಪೂಜೆ ಮಾಡಿ ದಿನ ಏನಾದರೂ ನೈವೇದ್ಯ ತೋರಿಸ್ರಿ. ಆಮೇಲೆ ತುಪ್ಪದ ದೀಪ ಬೆಳಗ್ರಿ. ಆಮೇಲೆ ಇದನ್ನು ಆರತಿ ಆ ಫೋಟೋಕ್ಕೆ ಮಾಡಿರಿ.
ನಿಮಗೆ ಬಂದಿರೋ ಹಾಡ ಕೃಷ್ಣನ ಮೇಲೆ, ರಾಮನ ಮೇಲೆ, ವಿಷ್ಣುನ ಮೇಲೆ, ಯಾರ ಮೇಲೆ ಬರ್ತದ ಒಟ್ಟು ಪುರುಷೋತ್ತಮ ಮಾಸ ಅವನ ಬಗ್ಗೆ ಯಾವ್ದು ಆರತಿ ಹಾಡು ಬರ್ತದ ಅದನ್ನು ಹಾಡಿ ಕೆಳಗಿಳಿಸ್ರಿ. ಒಂದು ಬಂದ್ರೆ ಒಂದು ಹಾಡ್ರಿ, 4 ಬಂದ್ರೆ 4 ಹಾಡ್ರಿ, ಹಾಡಿ ಕೆಳಗಿಳಿಸ್ರಿ. ಅದಾದಮೇಲೆ ಇಂದಿನ ದಿನವೇ ಶುಭ ದಿನವು ದಿವಸ ಹಾಡಬೇಕು. ನಮಗೆ ದೇವರು ಎಷ್ಟೊಂದೆಲ್ಲ ಕೊಟ್ಟನ್ನ, ಇಂದಿನ ದಿನವೇ ಶುಭ ದಿನವು ಹಾಡಿದ್ರೆ ಭಾಳ ಆನಂದ ಆಗ್ತದೆ. ಎಲ್ಲ ಅವತ್ತಿನ ಇಡೀ ದಿವಸನೇ ನಮಗೆ ದೇವ್ರದ್ದು ಎಲ್ಲ ಶುಭ ದಿನ ಮಾಡಿರ್ತಾನೆ ಅನ್ನುವಂಥ ನಮ್ಮ ಭಾವನೆ ಇರಲಿ. ದೇವರ ಫೋಟೋಕ್ಕೆ ಪೂಜೆ ಮಾಡೋದಿದ್ದಾಗ ಮಡಿ ಅಂತ ಬೇಕಾಗಿಲ್ಲ. ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಆಗ್ತದೆ. ಯಾವುದು ನಿಮಗೆ ಸಿಗ್ತದೆ ಆ ಹೂವು ಏರಿಸ್ರಿ. ಏನು ನಿಮ್ಗೆ ಅನುಕೂಲ ಆಗ್ತದೆ ಅದನ್ನು ನೈವೇದ್ಯ ತೋರಿಸ್ರಿ, ಆರತಿ ಬೆಳಗ್ರಿ. ಭಾಳ ಸರಳದ, ಮನಸ್ಸು ಮುಖ್ಯ. ಯಾಕಂತಂದ್ರೆ ಮಡಿ ಹುಡಿ ಮಾಡಬೇಕಂತ ಇಲ್ಲ. ಈ ಬತ್ತಿ ಹಚ್ಚಲಿಕ್ಕೆ ಮಡಿ ಅಂತ ಬೇಕಾಗಿಲ್ಲ. ನಮ್ಮ ದೇಹನ ದಂಡಿಸಿ ಅಷ್ಟೊಂದು ಬತ್ತಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದು ಪುರುಷೋತ್ತಮನಿಗೆ ಭಾಳ ಪ್ರೀತಿ ಇರ್ತದೆ. ಹೇಳ್ತಾ ಇದ್ದೀನಿ ಏನಂದ್ರೆ, ನಮಗೆ ಜೀವನದಾಗ ಬತ್ತಿ ಮಾಡಬೇಕು ಅನ್ನುವಂಥ ಮನಸ್ಸು ಕೊಡ್ತಾನೆ, ಮತ್ತು ಬುದ್ಧಿ ಶಕ್ತಿ ಕೊಟ್ಟಾನ. ನಾವು ಮಾಡಬೇಕಪ್ಪ ಬತ್ತಿ ಅಂತ ನಾವು ಮನಸ್ಸಿನಾಗ ಬಂದರೆ ಸಾಕು, ಮಾಡಿಸೋದು ಅವನದೇ ಕೆಲಸ. ನಾವು ಮಾಡಬೇಕು, ಬರೀ ಮನಸ್ಸು ಮಾಡಿ ಸದಾ ಮನಸ್ಸು ಮಾಡಬಾರ್ದು. ಮನಸ್ಸು ಮಾಡಿದ ಮೇಲೆ ಕೈಗೂಡಿಸ್ತಾನೆ. ಅದಕ್ಕಿಂತಲೂ ಮುಂಚೆ ನೀವು ಮೊದಲೇ ದಿವಸ ಏನು ಅಮಾವಾಸ್ಯೆ ಅಧಿಕ ಶುರು ಆಗೋ ಇದು ಸಮಯದಲ್ಲಿ, ಅಮಾವಾಸ್ಯೆ ಆದ ಮಾರನೇ ದಿವಸ ಮೇ 17ನೇ ತಾರೀಕು ಒಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದ್ರೆ ಅದನ್ನು ಸಂಕಲ್ಪದ್ದು ನಾನು ಎಷ್ಟೊಂದು ಸಾರಿ ಮಂತ್ರ ಹಾಕೀನಿ, ಹತ್ತಿರ ಬಂದಾಗ ಇನ್ನೊಂದು ಸಾರಿ ಹಾಕ್ತೀನಿ. ಆ ಸಂಕಲ್ಪ ಮಾಡಿಕೊಂಡು ಹಿಂಗೆ ನಾ ಹಚ್ಬೇಕಂತ ಮಾಡೀನಿ, ಇದನ್ನು ನೀನೇ ನಡೆಸ್ಕೊಡ್ಬೇಕು ಅಂತ ಎಲ್ಲ ಭಗವಂತಗೆ ಬೇಡ್ಕೊಂಡು ಫಸ್ಟ್ ಮೊದಲೇ ದಿವಸ ಮಾತ್ರ ಇದನ್ನು ಹೇಳಿಕೊಂಡು ಶುರು ಮಾಡಿರಿ. ಆಮೇಲೆ ದಿನಾನು ನಾನು ಪೂಜೆ ಯಾವ ರೀತಿ ಮಾಡಿ ಹೇಳಿದ್ದೀನಿ, ಭಾಳ ಸರಳದ, ಏನು ಭಾಳ ಪೂಜಾದ್ದು ಏನು ಗದ್ದಲ ಇಲ್ಲ. ಇದನ್ನು ನೀವು ಮಾಡಲಿಕ್ಕೆ ಸರಳದ ನೋಡಿರಿ. ಸಣ್ಣವರು ಈಗ ಮಾಡ್ಬೇಕನ್ನೋರು ಆರಾಮಾಗಿ ಮಾಡ್ಬೋದು. ಮತ್ತು ಈಗ ನಾನು ನಿಮಗೆ ಬತ್ತಿನೂ ಕೂಡ ಸರಳವಾಗಿ ಹೇಳ್ಕೊಡ್ತೀನಿ, ನೋಡ್ಕೊರಿ. ಈಗ ಎಲ್ಲರಿಗೂ ಮನೆಯೊಳಗೆ ಸಿಗಂಗಿಲ್ಲ ಅಂತ ಇದನ್ನೇ ಬಳಸೋದು ಭಾಳ ಆಗ್ಯದ. ಅದಕ್ಕೆ ನಾನು ಇದನ್ನು ತೋರಿಸ್ಲಿಕ್ಕತ್ತೀನಿ, ಇದನ್ನೇ ಮಾಡ್ತೀನಿ ನಾನು. ಒಂದು ಸಣ್ಣ ಬಟ್ಲಾಗ ಹಾಲು ಇಟ್ಕೋರಿ, ಮತ್ತು ಹತ್ತಿ ನೋಡ್ರಿ, ಆ ಹಂಜಿ ಥರ ಸಿಗ್ತದೆ, ಅದನ್ನು ತೊಗೊಂಬಂದು ನೋಡ್ರಿ ಹಿಂಗೆ ತಗೊಂಡು ಹೆಂಗೆ ತೊಗೋಬೇಕು ಹೆಂಗಂತ ನಾನು ಒಂದು 5-6 ಮಾಡಿ ತೋರಿಸೀನಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಹಚ್ಕೊಡ್ರಿ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡಬೇಕು. ಆದ್ರೆ ದಪ್ಪ ಕೆಳಗಿಂದ ಹೂವು ದಪ್ಪ ಮಾಡಿದ್ರೆ ಜಾಸ್ತಿ ತುಪ್ಪ ಹಿಡ್ಕೊತದ. ತಟ್ಟೆ ಒಳಗೆ ಹಚ್ಚೋದ್ರಿಂದ ನಾವು ತುಪ್ಪ ಹಾಕಿ ಹಚ್ಚಲಿಕ್ಕೆ ಆಗಂಗಿಲ್ಲ. ಅದಕ್ಕೇನು ಮಾಡಬೇಕು, ಇದನ್ನೇ ದಪ್ಪ ಮಾಡಿ ತೊಯಿಸಿ ಇಟ್ಟಾಗ, ನಾ ಚಿತ್ರನಾಗ ಇನ್ನೊಮ್ಮೆ ನಿಮಗೆ ಅದನ್ನು ಹೇಳ್ತೀನಿ, ಹೆಂಗೆ ಆ ತುಪ್ಪದಿಂದ ನೆನೆದು ಇಷ್ಟು ಅಗಲ ಆಗಿರ್ತದಲ್ಲ, ಹಾಗಾದಾಗ ಕನಿಷ್ಠ 20 ನಿಮಿಷ ಅದು ಜ್ಯೋತಿ ಬೆಳಗ್ತದೆ. ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಮುಂದೆ ದಪ್ಪದಾಗಿ ಇಟ್ಕೊಡ್ರಿ. ಮತ್ತು ಕನಿಷ್ಠ 4 ಸಲ ಆದರೂ ತಿರುಗಬೇಕು, ಅಷ್ಟು ಉದ್ದ ಮಾಡ್ಕೋಬೇಕು. ಅದಲ್ಲದೆ ಕೊನೆಗೆ ನೋಡ್ರಿ ಆ ಚುಂಗು ಬಿಡ್ತೀನಿ. ಚುಂಗು ಬಿಡೋದ್ರಿಂದ ಹೆಂಗೆ ಈಜಿಯಾಗಿ ನಿಮಗೆ ಬಡ ಬಡ ಹಚ್ಚಲಿಕ್ಕೆ ಬರ್ತದೆ ದೀಪ. ಇದ್ರ ಜೋಡಿ ಬರೀ ಮಂಗಳಾರತಿ ಬತ್ತಿ ಹಂಗೆ ಮಾಡ್ಕೊಂಡ್ರೆ ಚಲೋ ಇರ್ತದೆ. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಒಂದು ಬತ್ತಿ ಅದನ್ನು ಹಚ್ಚಿಕೊಂಡು ಒಂದು ಚಮಚಾಗಿ ಇಟ್ಕೊಂಡು ಅದನ್ನು ಬಡ 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 ಚಮಚದಿಂದ ಎಲ್ಲದಕ್ಕೂ ಹಚ್ಚಲಿಕ್ಕೆ ಆಗ್ತದೆ. ಇದು 66 ಬತ್ತಿ, 33 ಜೋಡು ಅಂದರೆ 66 ಬತ್ತಿ. 66 ಬತ್ತಿ ದಿನ ಅಲ್ಲದೆ ಇನ್ನೂ ಒಂದು ಬೇಕಾಗ್ತದೆ. ಮತ್ತು ನೀವು ದೇವರಿಗೆ ಇನ್ನೊಂದು ತುಪ್ಪದ ದೀಪ ಹಚ್ಚಬೇಕು, ಅದಕ್ಕೂ 2 ಬೇಕಾಗ್ತದೆ. ಸಾಧಾರಣ ಎಲ್ಲ ಲೆಕ್ಕ ಹಾಕ್ಕೊಂಡು ಅದೆಲ್ಲ ಮಾಡಿ ಇಟ್ಕೊರಿ. ನಾನು ಅಧಿಕ ಮಾಸನಾಗ ಸ್ವಲ್ಪ ಮಾಡ್ತೀನಪ್ಪ, ಈಗ ಸಾಕು ಅಂತಲ್ಲ, ಅಧಿಕ ಮಾಸನಾಗ ನಿಮಗೆ ಕೆಲಸ ಜಾಸ್ತಿ ಇರ್ತದೆ. ಮತ್ತು ಬತ್ತಿ ಹಚ್ಚುವಾಗ ಎಡಕ್ಕಿಂದ ಮೊದಲು ಹಚ್ಕೊಂಡು ಆಮೇಲೆ ಲಾಸ್ಟ್ ಬಲಕ್ಕೆ ಬರ್ರಿ, ಅಂದ್ರೆ ಸರಳ ಆಗ್ತದೆ. ಇದು ನೆನಪಿನಾಗಿರಲಿ. ಆದಷ್ಟು ಇಂಥದ್ದೆಲ್ಲ ಅಗಾವು ಮಾಡಿಟ್ಕೊಂಡ್ರೆ ಭಾಳ ಚಲೋ ನೋಡ್ರಿ. ಅಯ್ಯೋ ಇನ್ನೂ ಮಾಡ್ಕೋಬೇಕು ಟೆನ್ಷನ್ನು ಇದು ಯಾವುದೂ ಬೇಡ. ನಾನು ಅಗ್ದಿ ಲಘು ಹೇಳಲಿಕ್ಕತ್ತೀನಿ, ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಕೈಗೆ ಸ್ವಲ್ಪ ಹಾಲು ಹಚ್ಕೊಂಡ್ರಂತೂ ಅಗ್ದಿ ಸರಳ ಬರ್ತದ್ರಿ ಈ ಬತ್ತಿ ಮಾಡೋದು. ಕೈನಿಂದ ಹಿಂಗೆ ಜೋರಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಸಾಲದೇ ಇದ್ದರೆ ಇನ್ನೊಂದು ಸರ್ತಿ ತೊಗೊಂಡು ಅದನ್ನು ಜೋಡಿಸಿ ಆಮೇಲೆ ನೀವು ಕೆಳಗಡೆ ಹಿಂಗೆ ಹಚ್ಚಬೇಕು. ಕೈಗೆ ಹಾಲಿನಿಂದ ಒದ್ದೆ ಮಾಡ್ಕೋಬೇಕು.
ಮತ್ತು ಇದು ಗಟ್ಟಿ ಆಗ್ತವೆ. ಒದ್ದಿ ಆಗಿ ಹಿಂಗೆ ಇಟ್ಟಿರ್ತೀರಿ. ಇದನ್ನು ಬಿಸಿಲಿನಾಗಿಟ್ಟು ಒಣಗಿಸ್ರಿ, ಇಲ್ಲ ನೆರಳಿನಾಗಾದರೆ 2-3 ಗಂಟೆ ಬೇಕಾಗ್ತದೆ ಒಣಗಲಿಕ್ಕೆ. ಅದ್ರ ಬದಲು ಬಿಸಿಲಾಗಿಡ್ರಿ. ಲಘು ಒಣಗ್ದಂಗೆ ಎಲ್ಲ ಜೋಡಿಸಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋರಿ. ಕಾರ್ಟೂನ್ ಬಾಕ್ಸ್ನಾಗ ಹಾಕಿಟ್ರೆ ಆಯಿತು. ಒಂದೊಂದು ದಿನದ ನೀವು ಬೇರೆ ಮಾಡಿಟ್ಕೊಂಡ್ರೆ ಇನ್ನೂ ಸರಳ, ತೊಯ್ಸ್ಲಿಕ್ಕೂ ನಮಗೆ ಸರಳ ಆಗ್ತದೆ. ತೊಯ್ಸಿ ಅವಾಗವಾಗ 2 ತಟ್ಟೆ ಇತ್ತು ಅಂದ್ರೆ ಒಂದರಲ್ಲಿ ತೊಯ್ಸಿ ಇಟ್ಕೊಳ್ಳೋದು, ಮರುದಿವ್ಸ ಇನ್ನೊಂದು ತಟ್ಟೆ ತೊಳ್ಕೊಂಡು ಎಲ್ಲ ಅದ್ರಾಗ ದೊಡ್ಡ ತಟ್ಟೆ ಒಳಗೆ ಹಾಕಿ ಇಟ್ಕೊಂಡ್ಬಿಡೋದು. ಹೆಂಗೆ ಸರಳ ಆಗ್ತದೆ ಅಂತಂದ್ರೆ ಎಲ್ಲ ನಮಗೆ ಮಾಡ್ತಾ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಬಂದುಬಿಡ್ತದೆ. ನೋಡಿರಿ, ಹಿಂಗೆ ಬತ್ತಿ ಮಾಡಿ ತೋರಿಸ್ಲಿಕ್ಕತ್ತೀನಲ್ಲ, ನಿಮಗೆ ಸರಳ ಹಿಂಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡೀನಿ. ಯಾಕಂತಂದ್ರೆ ಭಾಳ ಸರಳದ ಬತ್ತಿ ನಮ್ಗೆ ಮಾಡದೇ ಇದ್ದಾಗ ಅಯ್ಯೋ ಬತ್ತಿ ಹೆಂಗೆ ಮಾಡ್ಬೇಕಪ್ಪ ಹಂಗೆ ಅನ್ನಿಸ್ತಿರ್ತದೆ. ಮಾಡ್ತಾ ಎಲ್ಲ ತಾನೇ ಬರ್ತದೆ. ದೊಡ್ಡ ವಿದ್ಯೆ ಯಾವುದೂ ಅಲ್ಲ. ನೋಡಿರಿ, 2 ಜೋಡಿಸಿ ಕೆಳಗೆ ಅಗಲ ಮಾಡೀನಿ. ತುಪ್ಪ ನೆನೆಸಿ ಅದ್ರ ಹಿಂಗೆ ಎತ್ತಿ ಇಡುವಾಗ ಅಗಲಗಲಾಗೆ ಇಟ್ಕೋರಿ. ಒಂದು ಬಾಳೆ ಎಲೆ ಒಳಗೆ ಇಟ್ಕೋರಿ, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಬೇಡ, ಬಾಳೆ ಎಲೆ ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಸವರಿ ಅದು ಒಂದೊಂದೇ ಅವೆಲ್ಲ ಬತ್ತಿಗಳನ್ನ ಅದ್ರ ಮೇಲೆ ಇಟ್ಕೋತ ಹೋಗ್ರಿ. ಅಥವಾ ಬಾಳೆ ಎಲೆ ಇಲ್ಲ ಅಂತಂದ್ರೆ ದೊಡ್ಡದು ಯಾವುದೋ ಒಂದು ಎಲೆ ಇದ್ದರೂ ಸಹಿತ ಅದರೊಳಗೆ ಹಾಕಿ ಇಟ್ಕೊಂಡು ತೊಯ್ಸ್ಲಿಕ್ಕೂ ಸರಳ, ಎತ್ಕೊಳ್ಳಿಕ್ಕೂ ಸರಳ ಆಗ್ತದೆ. ಮತ್ತು ದಿನ ನಮಗೆ ತೊಯ್ಸ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಜಾಸ್ತಿ ತೊಯ್ಸಿ ಆ ಬಾಳೆ ಎಲೆಗೆ ಒಳಗೆ ಇಟ್ಕೊಂಡಾಗ ಅದು ಸ್ವಲ್ಪ ಆರಿದ ಮೇಲೆ, ಅಂದರೆ ಇವತ್ತು ತೊಯ್ಸಿ ಬೆಳಗ್ಗೆ ತೊಯ್ಸಿದ್ರೆ ಸಂಜೆ ಅನ್ನೋದ್ರಾಗೆ ಗಟ್ಟಿಯಾಗಿರ್ತದೆ. ಎತ್ತಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಳ್ಳಿಕ್ಕೂ ಬರ್ತದೆ. ಹಂಗೆ ಮಾಡಿಟ್ಕೊಂಡು ಅಂದರೆ ಒಂದು 4 ದಿವಸ 8 ದಿವಸದ್ದು ಒಂದೇ ಸಲನೂ ಬತ್ತಿ ತೊಯ್ಸಿ ಇಟ್ಕೋಬೋದು. ನೋಡಿರಿ, ನಾನು ಬತ್ತಿ ತೊಯ್ಸಿ ಇಟ್ಟಿದ್ದೆ ನಿಮಗೆ ತೋರಿಸೋ ಸಲುವಾಗಿ. ಡಬ್ಬಿ ಒಳಗೆ ತುಂಬಿಟ್ಟಿದ್ದನ್ನೇ ಹಿಂಗೆ ಮಾಡಿ ಹಿಂಗೆ ಇಟ್ಟಿನಿ ನೋಡಿರಿ. ಇದು ಗಟ್ಟಿಯಾಗಿರ್ತದೆ, ಚಂದ ಕೂಡ್ತಾವೆ. ಅವಾಗ ತೊಯ್ಸಿ ನೀವು ಹಿಂಗಿಟ್ರೆ ಮಲ್ಕತಾವ. ಅದಕ್ಕೆ ಬೇಡ, ತೊಯ್ಸಿ ಇಟ್ಕೊಂಬಿಡ್ರಿ. ಒಂದು 3-4 ದಿವಸದ್ದು ದಿನ ಅಷ್ಟು ಹಾಕ್ಕೊಳ್ತೀರಿ. ಕೊನೆ ದಿವಸ ಮುಗೀತಪ್ಪ ಅನ್ನೋದ್ರಾಗೇ ಮತ್ತೆ ನೀವು ತೊಯ್ಸಿಟ್ಕೋರಿ. ಅದಕ್ಕೆ ಬತ್ತಿ ಮೊದಲು ಮಾಡಿಟ್ಕೋರಿ. ಭಾಳ ಸರಳ ಆಗ್ತದೆ, ಏನೂ ಇದು ಇಲ್ಲ. ನಾವು ಒಂದೇನೋ ಸಾಧನೆ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಅದಕ್ಕಾಗಿ ಈ ಮನಸ್ಸು ಮಾಡಿ ಜವಾಬ್ದಾರಿ ತಗೊಂಡು ಕೆಲಸ ಆಗ್ತದೆ. ಸರಳ ಇದ್ದರೂ ಕೆಲಸ ಅಂತೂ ಆಗ್ತದೆ. ಈ ಕಾರಣದಿಂದ ದಿನ ಪುರುಷೋತ್ತಮನ ಪೂಜೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಆರತಿ ಮಾಡ್ತೀವಿ. ಇದರಿಂದ ಮನೆಯೊಳಗೆ ಪೂಜಾ ಪುನಸ್ಕಾರ ಆದಾಗ ನಮಗೆ ಯಾವಾಗಲೂ ದಿನ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ಟೈಮ್ನಾಗ ಅಧಿಕ ಮಾಸನಾಗ ದಿನ ಮಾಡ್ತೀವಲ್ಲ, ಇದರಿಂದ ಮನೆ ಲಕ್ಷಣವೇ ಬೇರೆ. ಮಕ್ಕಳಿಗೂ ಒಂಥರ ಸಂತೋಷ ಆಗ್ತದೆ. ಆ ಆರತಿ ಬೆಳಗೋ ಮುಂದೆ ಮನ್ಯಾಗ ಅಕಸ್ಮಾತ್ ಸಣ್ಣ ಮಕ್ಕಳಿದ್ರೆ ಜೋಡಿ ಅವ್ರಿಗೆ ತೋರಿಸ್ದಂಗೆ ಆಗ್ತದೆ. ಹೆಣ್ಮಕ್ಳಿದ್ರೆ ಜೋಡಿ ಹಿಡಿಸ್ಕೊಂಡು ಮಾಡಿರಿ, ಅದು ಇನ್ನೂ ಚೆಂದಾಗಿರ್ತದೆ. ನೀವು ಮಾಡಿದ್ದೇ ಮುಂದೆ ನಿಮ್ಮ ಮಕ್ಕಳಿಗೆ ನಿಮಗೆ ಗೊತ್ತಾಗ್ದಂಗೆ, ಮಕ್ಕಳು ತಮಗೂ ಗೊತ್ತಾಗ್ದಂಗೆ ಇದನ್ನೆಲ್ಲ ನೆನಪಿಟ್ಕೊಂಡು ನಾವು ಮಾಡ್ಬೇಕು, ನಮ್ಮಮ್ಮ ಮಾಡಿದ್ಲು ಅನ್ನೋ ಹಂಗೆ. ನಾನು ಈಗ ನಮ್ಮಮ್ಮ ಮಾಡಿದ್ದನ್ನು ನೋಡಿನೇ ನಾನು ಮಾಡ್ಲಿಕ್ಕತ್ತಿರ್ತೀನಿ. ಅದನ್ನು ನಾನು ನಿಮಗೂ ಎಲ್ಲರಿಗೂ ತಿಳಿಸ್ಕೊಡ್ಲಿಕ್ಕತ್ತೀನಿ. ಈಗ ಎಲ್ಲರಿಗೂ ಮನೆ ಹೊಲದಾಗ ಬೆಳೆದ ಹತ್ತಿ ಎಲ್ಲರಿಗೂ ಸಿಗಂಗಿಲ್ಲ. ಯಾರಿಗಿರ್ತದ ಅವ್ರು ಕಸೂರು ಕಾಳು ಎಲ್ಲ ತಕ್ಕೊಂಡು ಮಾಡಲಿ. ಯಾರಿಗಿರಂಗಿಲ್ಲೋ ಪೂಜಾ ಸಾಮಾನು ಸಿಗೋ ಅಂಗಡಿ ಒಳಗೆ ಸಿಗ್ತದೆ, ತಂದು ಮಾಡಿರಿ. ಈ ಅಧಿಕ ಮಾಸದ ನಿಯಮಗಳ ಬಗ್ಗೆ ಹೇಳಿದ್ದು ಎಲ್ಲ ಒಂದೇ ಸರ ಮಾಡ್ಬೇಕಂತಿಲ್ರಿ. ಯಾವುದಾಗ್ತದೆ ಅದನ್ನು ಮಾಡೋದು, ಉಳಿದಿದ್ದು ಮಗದೊಮ್ಮೆ ಮಾಡೋದು ಅಷ್ಟೇ. ಅಂದರೆ ಮುಂದಿನ ಅಧಿಕಕ್ಕೆ ಮಾಡೋದು. ಇದು ಒಂದು ಅಧಿಕ ಮಾಸದ ನಿಯಮ. ಶ್ರೀಕೃಷ್ಣಾರ್ಪಣಮಸ್ತು.